ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಇಡೀ ಇತಿಹಾಸದುದ್ದಕ್ಕೆ ಆ ಲೈಬ್ರರಿಗಳ ಪುಟಗಳನ್ನು ತೆಗೆದು ನೋಡಿದ್ರೆ ಪುಸ್ತಕಗಳನ್ನು ಈಸ್ಕೊಂಡು ಓದಿರುವವರ ಪಟ್ಟಿ ಇರುತ್ತಲ್ಲ, ಆ ಪಟ್ಟಿಯೊಳಗಡೆ ಕಳೆದ 50 ವರ್ಷಗಳಲ್ಲೇ ಅಥವಾ ಇಷ್ಟು ಸುದೀರ್ಘ ವರ್ಷಗಳಲ್ಲೇ ಅಂಬೇಡ್ಕರ್ ಅಷ್ಟು ಪುಸ್ತಕಗಳನ್ನ ಓದಿದಂತ ಮತ್ತೊಬ್ಬ ವ್ಯಕ್ತಿ ಅಲ್ಲಿರಲಿಲ್ಲ. ಅಷ್ಟು ಪುಸ್ತಕಗಳನ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದ ಲೈಬ್ರರಿಯಲ್ಲಿ ಅಧ್ಯಯನ ಮಾಡಿದಂತ ಅಂಬೇಡ್ಕರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಪಾಠ ಕಲಿತು ಬಂದು ಇಡೀ ಜಗತ್ತಿಗೆ ಎಕಾನಮಿಯ ಪಾಠವನ್ನ ಬೋಧಿಸಬಲ್ಲ ಶಕ್ತಿಯುಳ್ಳಂತ ಅಂಬೇಡ್ಕರ್ ಇವತ್ತು ನಿಮ್ಮೆಲ್ಲರ ಜೇಬುಗಳಲ್ಲಿ ಬಣ್ಣ ಬಣ್ಣದ ನೋಟುಗಳಿದಾವೆ. ಆ ನೋಟುಗಳನ್ನ ಮಾಡೋದರ ಹಿಂದೆ ಯಾರಿದ್ದಾರೆ ಅಂದ್ರೆ RBI ಇದೆ ಅಂತ ಹೇಳ್ತೀರಿ. ಆದ್ರೆ RBI ಸ್ಥಾಪನೆ ಹಿಂದೆ ಇದ್ದಂತ ದೊಡ್ಡ ತಲೆ ಯಾರ್ದು ಅಂದ್ರೆ ಅದು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತಕ್ಕೆ ಬಂದಾಗ ಆತ ಅನುಭವಿಸಿದ್ದೇನು ಅಂತಂದ್ರೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಕಲ್ತರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಕಲ್ತರು, ಭಾರತ ದೇಶದ ಉದ್ದಗಲಕ್ಕೂ ಅಲ್ದಾಡ್ತಾರೆ. ಒಂದೇ ಒಂದು ನೌಕರಿ ಕೊಡಿ ಸರ್, ಒಂದು ನೌಕರಿ ಕೊಡಿ ಸರ್, ಇಷ್ಟೆಲ್ಲ ಓದ್ಕೊಂಡು ಬಂದಿದ್ದೀನಿ, ನನಗೊಂದು ನೌಕರಿ ಕೊಡಿ ಸರ್. ನೌಕರಿ ಕೇಳಿದ್ರೆ ಅವ್ರು ಕೇಳ್ತಿದ್ದೀನಿ ನಿನ್ನ ಸರ್ಟಿಫಿಕೇಟ್ ಏನು, ನಿನ್ನ ಪರ್ಸೆಂಟೇಜ್ ಏನು, ನಿನ್ನ ಡಿಗ್ರಿ ಏನು, ನೀನು ಯಾವ ವಿಶ್ವವಿದ್ಯಾಲಯದಲ್ಲಿ ಕಲಿತೆ, ನಿನ್ನ ಅರ್ಹತೆ ಏನು, ನಿನ್ನ ಸಾಮರ್ಥ್ಯ ಏನು, ನಿನ್ನ ಜ್ಞಾನ ಏನು, ನಿನ್ನ ವಿದ್ಯೆ ಏನು, ನಿನ್ನ ಪಾಂಡಿತ್ಯ ಏನು ಅಲ್ಲ. ಅಂಬೇಡ್ಕರ್ಗೆ ಪ್ರಶ್ನೆ ಏನು, ನಿನ್ನ ಜಾತಿ ಏನು. ಮಹರ್ ಅನ್ನುವ ಶಬ್ದ ಕೇಳಿದ ತಕ್ಷಣ ದೂರ ನಿಲ್ಲು ಅಂತ ಹೇಳಿ ಅಂಬೇಡ್ಕರ್ರನ್ನ ದೂರ ನಿಲ್ಲಿಸಿದ ಸಮಾಜ, ಅಂಬೇಡ್ಕರ್ರನ್ನ ದೂರ ನಿಲ್ಲಿಸಿದ ಸಮಾಜ. ನೀವೆಲ್ಲರೂ ಕೂಡ ಇವತ್ತು ಬಹಳ ಖುಷಿಯಾಗಿ ಶಾಲೆಯಲ್ಲಿ ಒಟ್ಟಿಗೆ ಕೂತು ಕಲಿತಾ ಇದ್ದೀರಿ. ನೀವೆಲ್ಲರೂ ಇವತ್ತು ದೇವಾಲಯಗಳಿಗೆ ಗೌರವಯುತವಾಗಿ ಹೋಗ್ತಾ ಇದ್ದೀರಿ. ನೀವೆಲ್ಲರೂ ಇವತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ, ಹೋಟೆಲ್ಗಳಲ್ಲಿ ಇನ್ನೂ ಒಂದಷ್ಟು ಸಮಾನತೆ ಉಳ್ಕೊಂಡಿದೆ. ಇದೆಲ್ಲದಕ್ಕೂ ಕಾರಣ ಯಾರು ಅಂದ್ರೆ ಅವತ್ತು ಅನುಭವಿಸಿದಂತ ಅನಂತ ನೋವುಗಳನ್ನ ನುಂಗಿ ಆ ಅಪಮಾನಗಳನ್ನ ಸಹಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಕಡೆ ಉದ್ಯೋಗಗಳನ್ನು ಕೇಳ್ಕೊಂಡು ಬರ್ತಾರೆ. ಎಲ್ಲೂ ಉದ್ಯೋಗ ಸಿಗಲ್ಲ. ಎಲ್ಲೋ ಒಂದ್ ಕಡೆ ಉದ್ಯೋಗವನ್ನ ಆ ಕಾಲದಲ್ಲಿ ಮಹಾರಾಜರು ಕೊಡಿಸುವ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಉದ್ಯೋಗ ಕೊಟ್ರೆ ಉಳ್ಕೊಳ್ಳೋಕೆ ಮನೆ ಬೇಕಲ್ಲ. ಮನೆ ಕೇಳ್ಕೊಂಡೋದ್ರೆ ಇಡೀ ಊರಲ್ಲಿ ಯಾರು ಮನೆ ಕೊಡಲ್ಲ. ಸುಳ್ಳು ಹೇಳಿ ಯಾವುದೋ ಒಂದು ಹಾಸ್ಟೆಲ್ ಸೇರ್ಕೊಳ್ತಾರೆ. ಆದ್ರೆ ಹಾಸ್ಟೆಲ್ ಇದ್ದವ್ರಿಗೆ ಗೊತ್ತಾಗುತ್ತೆ ಅಂಬೇಡ್ಕರ್ ಒಬ್ಬ ಮಾಹರ್ ಜಾತಿಯವನು, ದಲಿತ ಅಂತ ಗೊತ್ತಾದ ದಿವಸ ಅಂಬೇಡ್ಕರ್ ವಾಪಸ್ ಬರೋ ಅಷ್ಟೊತ್ತಿಗೆ ಅಂಬೇಡ್ಕರ್ ಏನು ಇಷ್ಟು ವರ್ಷ ತನ್ನ ಆಸ್ತಿಗಿಂತ ಮಿಗಿಲಾಗಿ ಸಂಪಾದನೆ ಮಾಡಿದ ಪುಸ್ತಕಗಳ ರಾಶಿ ಇತ್ತೋ ಆ ಪುಸ್ತಕಗಳನ್ನೆಲ್ಲ ನಡುಬೀದಿಗೆ ಬಿಸಾಡಿಬಿಟ್ಟಿರ್ತಾರೆ. ಅಂಬೇಡ್ಕರ್ ತನ್ನ ಪುಸ್ತಕ, ತನ್ನ ಬಟ್ಟೆಯ ಗಂಟೆಗಳನ್ನೆಲ್ಲ ಕಟ್ಕೊಂಡು ಒಂದು ಪಾರ್ಕಲ್ಲಿ ಕೂತ್ಕೊಂಡು ರಾತ್ರಿ ಕಣ್ಣೀರು ಹಾಕ್ತಾರೆ. ಕಣ್ಣೀರು ಹಾಕಿದ ಮನುಷ್ಯ ಎದ್ದು ನಿಲ್ತಾರೆ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಕಲಿತ ನಾನು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಕಲಿತ ನಾನು, ಇಷ್ಟೆಲ್ಲ ಓದಿ ವಿದ್ಯೆಯನ್ನ ಗಳಿಸಿ ಜಗತ್ತನ್ನು ಸುತ್ತಿ ಬಂದ ನಾನು, ಜಗತ್ತಿನ ಪರಿವೇ ಈ ಒಂದು ಆಳದ ವಿಚಾರಗಳನ್ನು ತಿಳಿದು ಬಂದ ನಾನೇ ಇಷ್ಟು ಅಪಮಾನ ಅನುಭವಿಸ್ತಿದ್ರೆ, ಓ ನನ್ನ ದುಃಖಿ ಜನಗಳೇ, ನಿಮ್ಮ ಪಾಡೇನು? ನನ್ನನ್ನೇ ಹಿಂಗೆ ಒದ್ರೆ ನಿಮ್ಮನ್ನು ಹೆಂಗೆ ಒದಿತಾ ಇರಬಹುದು, ನನ್ನನ್ನು ಹಿಂಗೆ ಹೀಯಾಳಿಸಿದ್ರೆ ನಿಮ್ಮನ್ನು ಹೆಂಗೆ ಹೀಯಾಳಿಸ್ತಿರ್ಬೋದು ಅಂತ ಹೇಳಿ ಎದ್ದು ನಿಂತ ಅಂಬೇಡ್ಕರ್ ಎದ್ದು ನಿಂತರು. ಯುಗಗಳು ನೆನಪಿಟ್ಕೊಳ್ಳೋ ತರ ಒಬ್ಬ ಅಂಬೇಡ್ಕರ್ ಎದ್ದು ನಿಂತರು. ಭಾನುಭುವಿಗಳನ್ನ ಬಾಚಿ ತಬ್ಬಿ ನಿಂತ್ಕೊಳ್ಳೋ ತರ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದ್ದು ನಿಂತರು. ಆ ಮನುಷ್ಯ ಎದ್ದು ನಿಂತು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಎಂತದ್ದು ಅಂದ್ರೆ, ನನಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಒಬ್ರು ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ಚಿಕ್ಕ ಹುಡುಗ ಆಗಿದ್ದಾಗ ಅಂಬೇಡ್ಕರ್ ಶಾಲೆಗೆ ಹೋಗಿದ್ರಂತೆ. ಶಾಲೆಗೆ ಹೋಗಿದ್ದ ಅಂಬೇಡ್ಕರ್ ಸಾಹೇಬರು ಶಾಲೆಯಲ್ಲಿ ನೀರು ಕೇಳಿದ್ರೆ ನೀರು ಕೊಡ್ತಿರ್ಲಿಲ್ಲ. ಹೊರಗಡೆ ಕ್ಲಾಸ್ ರೂಮಿನಲ್ಲಿ ಎಲ್ಲ ಮಕ್ಕಳು ಮನೇಲಿ ಕೂತ್ರೆ ಇದನ್ನು ಗೋಣಿ ಚೀಲ ಹಾಕಿ ಹೊರಗಡೆ ಕೂರಿಸ್ತಾ ಇದ್ರು. ಯಾಕೆ ಹೀಗೆ ಅಂತ ಅಂಬೇಡ್ಕರ್ ಅಮ್ಮನ ಪ್ರಶ್ನೆ ಕೇಳಿದ್ರಂತ. ಅಮ್ಮ ಹೇಳಿದ್ರಂತ, ಮಗು ಅದೆಲ್ಲ ಯಾವುದೋ ಶಾಸ್ತ್ರದಲ್ಲಿ ಬರೆದಿದೆಯಂತಪ್ಪ, ನಮ್ಮನ್ನು ಹೀಗೆ ನಡೆಸ್ಕೋಬೇಕು ಅಂತ. ಏನ್ ಹಾಗಂದ್ರೆ ಹಿಂದೆ ಯಾವುದೋ ಪುಸ್ತಕದಲ್ಲಿ ಬರೆದಿಟ್ಟಿದಾರಂತಪ್ಪ. ಆಗ ಅಂಬೇಡ್ಕರ್ ಹೇಳಿದ ಮಾತೇನು ಅಂತಂದ್ರೆ, ಆ ಪುಸ್ತಕದಲ್ಲಿ ಬಹುಶಃ ತಪ್ಪು ಬರೆದಿದ್ದಾರೆ ಅಮ್ಮ, ಮುಂದೆ ನಾನು ಕಲಿತೊಂದು ಪುಸ್ತಕ ಬರಿತೀನಿ, ಆಗ ನಮ್ಮ ಸಮುದಾಯಕ್ಕಾಗುವ ಅಪಮಾನಗಳನ್ನು ತೊಡೆದು ಹಾಕುವಂತ ಒಂದು ಸಮಾಜ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಆ ಪುಟ್ಟ ಹುಡುಗ ಮಾಡಿದ ಸಂಕಲ್ಪ ಮಾಡದ ಅನ್ನೋಂಥ ಒಂದು ಸುಂದರವಾದ ಒಂದು ಕಥಾಪ್ರಹಾರವನ್ನು ಒಬ್ರು ಹೇಳ್ತಾ ಇದ್ರು. ಬಹುಶಃ ನನಗನ್ಸುತ್ತೆ
ಆ ವ್ಯಕ್ತಿ ಬರೆದ ಸುಂದರವಾದ ಪುಸ್ತಕವೇ ಇವತ್ತು ನಾವೆಲ್ಲರೂ ಇಷ್ಟು ಸಮಾನವಾಗಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ವ್ಯಕ್ತಿ ಬರೆದ ಆ ಪುಸ್ತಕವೇ ಇವತ್ತು ಚಪ್ಪಲಿ ಒಲಿಯುವವನ ಮಗ, ಇವತ್ತು ಮಲ ಬಾಚ್ತಿದ್ದಂತಹ ಜಾಡಮಾಲಿಯ ಮಗ, ಮೀನುಗಾರನ ಮಗ, ಕುರಿಗಾರನ ಮಗ, ದನ ಕಾಯುವ ಗೊಲ್ಲನ ಮಗ, ಕುಂಬಾರನ ಮಗ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ತಾ ಇದ್ದಾನೆ, IAS ಆಗಿದ್ದಾನೆ, ಡಾಕ್ಟರ್ ಆಗಿದ್ದಾನೆ, ಇಂಜಿನಿಯರ್ ಆಗಿದ್ದಾನೆ. ಅಂದ್ರೆ ನಮಗೆ ಸಮಾನತೆಯನ್ನು ಕೊಡಬೇಕು ಅಂತ ಅಂಬೇಡ್ಕರ್ ಬರೆದ ಆ ಪುಸ್ತಕ ಸಂವಿಧಾನ, ಆ ಸಂವಿಧಾನದ ಕಾರಣದಿಂದಾಗಿ ಇದೆಲ್ಲ ಸಾಧ್ಯ ಆಗಿದೆ.